ನಾವ್ ಅಂದ್ಕೊಂಡಿದ್ದು ನಿಜನೇ ರಾಣಿ. ಗಂಗಾ ಇಲ್ಲೇ ಅವಳೆ. ಹ್ಞೂ ಕಣೋ ಬಾಲು, ಆದ್ರೆ ಗಂಗಾ ಪಟ್ಟಿ ಯಾಕೆ ಹಾಕಿಸ್ಕೊಂಡವಳೆ? ಮೊನ್ನೆ ನಾನು ನೋಡ್ದಾಗ ಮಕ್ಕಕ್ಕೆ ಫೇಸ್ ಪ್ಯಾಕ್ ಹಾಕೊಂಡು ಚೆನ್ನಾಗೇ ಇದ್ಲು. ಅವಳ ತಲೆಗೆ ಪಟ್ಟಿ ಯಾಕೈತೆ, ಇವಳು ಅವಳ ಜೊತೆಗೆ ಯಾಕವಳೆ, ಇದೆಲ್ಲ ನನಗ್ ಬೇಕಾಗಿಲ್ಲ. ನನಗ್ ಬೇಕಾಗಿದ್ ಸಿಕ್ಕೈತೆ. ಲೇ ಬಾಲು, ಏನ್ ಮಾಡಕ್ ಹೋಗ್ತಿದ್ಯಾ? ಗಂಗನ್ನ ಸಾಯಿಸ್ಬಿಡ್ತೀನಿ. ಯಾಕೆ, ಏನೋ ಆಸೆ ಪಟ್ಟಿದ್ಯಲ್ವಾ? ನಿನ್ ಕೈಲಿರೋ ತಾಳಿನ ಅವಳಿಗೆ ಕತ್ತಿಗೆ ಕಟ್ಟಿ ಊರಿಗೆ ಕರ್ಕೊಂಡು ಹೋಗು. ಈಗ ತಾಳಿ ಕಟ್ಟಿದ್ರೆ ಕಿತ್ತೆಸಿ ತಾಳೆ ಹೊರ್ತು ನನ್ನ ಜೊತೆಗೆ ಸಂಸಾರ ಮಾಡಕ್ಕಿಲ್ಲ. ನನಗ್ ಸಿಗದಿದ್ರೆ ಇನ್ಯಾರಿಗೂ ಸಿಗಕ್ ಬಿಡಕ್ಕಿಲ್ಲ. ಅದು ನಿಜಾನೇ. ನಾನಿಲ್ಲಿ ಕಾಯ್ತಿರ್ತೀನಿ, ನೀನ್ ಬೇಗ ಹೋಗಿ ನೀನ್ ಕೆಲಸ ಪೂರ್ತಿ ಮಾಡ್ಕೊಂಬ. ಲೇಟ್ ಆದ್ರೆ ಅವ್ರು ಬಂದ್ಬಿಡ್ತಾರೆ. ಹೋಗು. ಈ ತಾಳಿಯಿಂದಾನೆ ಉರುಳಾಕಿ ಕೊಂದ್ಬಿಟ್ರೆ ನಾನು ಬಂದಿದ್ದಿವ್ರಿಗೆ ಗೊತ್ತಾಯ್ತದೆ. ಯಾರು ಕೊಂದ್ರು, ಯಾಕೆ ಕೊಂದ್ರು ಅಂತ ಗೊತ್ತಾಗದೆ ಸಾಯ್ಬೇಕು. ಸತ್ತು ದೆವ್ವಾಗಿ ತಿರುಗಬೇಕು. ಓಕೆ ಮೇಡಮ್. ಓಕೆ ದೆನ್, ಥ್ಯಾಂಕ್ ಯು ಡಾಕ್ಟರ್. ಆಯ್ತು ಮೇಡಮ್. ಹಾ ಅಭಿ, ಹೇಳು. ಲೇ ಬಾಲು, ಬಿಟ್ರು ಕಣೋ. ಇವಳಿಂದ ಸಾಯ್ಲಿಲ್ಲ. ಬೇಡ ಬಾ. Okay, Abhi, I'll call you back. Baby, what happened? Yenaitu, baby? Mom. Baby? Mom. Baby? Mom, somebody. Baby? Yenaitu? Baby? Somebody is trying to kill me. Mom. Somebody is trying to kill me. What? Baby? Mom, save me, Mom. Doctor? ಏನಾಯ್ತು ಮೇಡಮ್? See her. ಏನಾಯ್ತಮ್ಮ? I'm all right. Mom, ನನ್ನ ಯಾರೋ ಸಾಯಿಸೋಕ್ ಬಂದಿದ್ರು ಮಾಮ್. Somebody tried to kill me. ನೀನ್ ಬರೋದ್ ನೋಡಿ ಹೊರಟೋದ್ರು. It's okay, baby. You relax. ನಾನು ಬಂದ್ನಲ್ಲ, ನಿನ್ಗೇನು ಆಗಲ್ಲ, ಓಕೆ? ಏನು ಮೇಡಮ್, ಪೇಷಂಟ್ನ ಕೊಲೆ ಮಾಡೋದಕ್ಕೆ ಯಾರು ಬಂದಿರೋದು? ನಮ್ಮ ಹಾಸ್ಪಿಟ್ಲಲ್ಲಿ ಅದೆಲ್ಲ ನಡೆಯೋದಿಲ್ಲ. ಐ ನೋ ಡಾಕ್ಟರ್, ಬೇಬಿ ಇಲ್ಲಿರೋಕೆ ಇಷ್ಟಪಡ್ತಿಲ್ಲ, ಅದಕ್ಕೆ ಹೀಗೆ ಮಾತಾಡ್ತಿದ್ದಾಳೆ. No, Mom, it's true. ಓಕೆ ಬೇಬಿ, ನಾನು ನಂಬ್ತೀನಿ. ನಾವು ಮನೆಗೆ ಹೋಗೋಣ, ಓಕೆ? ಡಾಕ್ಟರ್, ಇಮಿಡಿಯೇಟ್ ಆಗಿ ಬೇಬಿನ ಡಿಸ್ಚಾರ್ಜ್ ಮಾಡಿ. ಓಕೆ ಮೇಡಮ್.
ಥ್ಯಾಂಕ್ ಯು ಆಯಿತು ಮೇಡಮ್. ಬೇಬಿ ಯು ಡೋಂಟ್ ವರಿ ವಿಲ್ ಗೋ ಹೋಮ್ ಹ್ಯಾಪಿ. ಅರ್ಧ ರಾತ್ರಿ ಮನೆಗೆ ಬಂದು ನನ್ನ ಸುಖ ಸಂಸಾರ ಹಾಳು ಮಾಡಿದ್ರು. ವಿಷಯನೇ ಹೇಳ್ದೆ ಬೆಳಗಿನ ಆಫೀಸಿಗೆ ಬಾ ಅಂತ ಈಗ ಟೆನ್ಷನ್ ಕೊಡ್ತಿದ್ದಾರೆ. ಏನೋ ಈ ಬಾಸ್ಗಳು ಪೂರ್ವ ಜನ್ಮದಲ್ಲಿ ರಾಜ್ಯ ತ್ಯಾಗ ಮಾಡಿರೋ ಋಷಿಗಳು ರಾಜ್ಕುಮಾರರು ಆಗಿರಬೇಕು. ಅವರು ಸುಖ ಪಡಲ್ಲ, ನಮಗೂ ಸುಖ ಪಡಕ್ ಬಿಡಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ ಇಷ್ಟು ಸೀರಿಯಸ್ ಆಗಿ ಹೋಗ್ತಿದ್ದಾರೆ? ನೀವೇನಿಲ್ಲಿ? ಮಾವ ಬಾ ಅಂದ. ಯಾಕೋ? ಯಾಕೋ ನಾಣಿ ಇಲ್ಲಿಂದಾನೇ ಗುಡಿಗೆ ಕರ್ಕೊಂಡು ಹೋಗ್ತಾನೇನೋ. ಗುಡಿಗೆ? ಅಲ್ಲಿ ನನ್ನ ಮದ್ವೆ ಆಗ್ತಾನೇನೋ. ಏನೋ ಮದ್ವೆನಾ? ಆಮೇಲೆ ಹನಿಮೂನ್ಗೆ ಹೋಗ್ತಿವೇನೋ. ಹನಿಮೂನ? ತುಂಬಾ ದೂರನೇ ಹೋಗಿದ್ದೀರಿ. ನಾಚಿಗೆ. ಹೌದು ನಾಣಿ, ನಿಮ್ಮಂತವ್ರು ಯಾರು ಡಿಸ್ಟರ್ಬ್ ಮಾಡದೇ ಇರೋ ಹಾಗೆ ದೂರಕ್ಕೆ ಈ ಲೋಕದ ಕೊನೆ ಅಂಚಿನ ತನಕ ಹೋಗ್ತೀವಿ. ಮುಳ್ಳನ್ನ ಮುಳ್ಳಿಂದ ತೆಗೆಯೋದು ಅಂದ್ರೆ ನಿತ್ಯ ಮೇಡಮ್ ಜಾಗದಲ್ಲಿ ಈ ಸ್ವಪ್ನ ಮೇಡಮ್ನ ಮದುವೆ ಆಗೋದಾ? ಬಾಸ್ ಕ್ಯಾಲ್ಕುಲೇಷನ್ ಆಗಿರಲ್ವಲ್ಲ. ಹಠ ಹಿಡ್ದಿರೋ ವೀರ ವಿಕ್ರಮಾದಿತ್ಯನಾಗಿ ಇವರು. ಮತ್ತೆ ಇವ್ರು ಯಾಕಪ್ಪ ಹೀಗೆ ಹೇಳ್ತಾರೆ? ಕೂತ್ಕೋ ಸ್ವಪ್ನ. ನಾಣಿ. ಸರ್ ಬಂದೆ. ಸರ್ ಆ ಸಿಕ್ ಯೂನಿಟ್ ಫೈಲ್ ತಗೊಂಡ್ ಬಾ. ಯಾವ ಸಿಕ್ ಯೂನಿಟ್ ಸರ್? ನಾಣಿ, ಸಿಕ್ಕಾಗಿದ್ದು ನನ್ನ ಫ್ಯಾಕ್ಟ್ರಿನ ನಿನ್ ಬ್ರೈನಾ? ನೈಟ್ ನೀವು ಮಾಡಿರೋ ಡಿಸ್ಟರ್ಬ್ಗೆ ನನ್ನ ಬ್ರೈನೇ ಡ್ಯಾಮೇಜ್ ಆಗಿದೆ. ನಿತ್ಯ ಹೆಸರಲ್ಲಿ ತಗೊಂಡಿರೋ ಸಿಕ್ ಯೂನಿಟ್ ಫೈಲ್ ತಗೊಂಡ್ ಬಾ. ಆ ಫೈಲಾ? ಆ ಫೈಲ್ ಆದ್ರೆ ನನ್ನ ಬ್ಯಾಗಲ್ಲೇ ಇದೆ ಸರ್. ಸ್ವಪ್ನ ಕೊಡು. ಓಕೆ ಸರ್. ಸ್ವಪ್ನ, ನಾವು ಒಂದು ಸಿಕ್ ಯೂನಿಟ್ ತಗೊಂಡಿದ್ದೀವಿ. ರಿನೋವೇಟ್ ಮಾಡಿ ಫ್ಯಾಕ್ಟ್ರಿನ ಓಪನ್ ಮಾಡ್ತಿದ್ದೀವಿ. ಆ ಫ್ಯಾಕ್ಟ್ರಿಗೆ ಇವತ್ತಿಂದ ನೀನೇ ಇನ್ಚಾರ್ಜ್. ಅದಕ್ಕೆ ನಿನ್ನನ್ನು ಆಫೀಸಿಗೆ ಕರ್ಕೊಂಡು ಬಂದೆ. ಅನ್ಕೊಂಡೆ ವಿಕ್ರಮಾದಿತ್ಯ ಬೇತಾಳನ್ ಬಿಟ್ಟು ಈ ಬೂತನ್ ಯಾಕೆ ಹೊತ್ಕೊಂಡು ಬಂದಿದ್ದಾರೆ ಅಂತ. ಇನ್ಮುಂದೆ ಆ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಿರೋ A to Z ವರ್ಕ್ಸ್ ನಿನ್ನ ಇನ್ಚಾರ್ಜಲ್ಲೇ ನಡೆಯುತ್ತೆ. ನೀನು ತುಂಬ ಕೇರ್ಫುಲ್ ಆಗಿ ಡೀಲ್ ಮಾಡಬೇಕು. ಸರಿ ಮಾವ. ಪಾಪ ತುಂಬಾ ಡಿಸಪಾಯಿಂಟ್ ಆಗಿದ್ದಾರೆ ಅನ್ಸುತ್ತೆ. ನಾಣಿ, ಸರ್ ಸ್ವಪ್ನಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡು. ಸರ್. ಇಮಿಡಿಯೇಟ್ ಆಗಿ ವರ್ಕ್ ಸ್ಟಾರ್ಟ್ ಆಗಬೇಕು. ಆದ್ರೆ ಈಗಲೇ ಕೆಲಸ ಸ್ಟಾರ್ಟ್ ಆಗಬೇಕು ಅಂದ್ರೆ ಫಸ್ಟ್ ನಿತ್ಯ ಮೇಡಮ್ ಸೈನ್ ಹಾಕ್ಬೇಕು ಸರ್. ಆ ಫೈಲಲ್ಲಿ ಫಸ್ಟ್ ಟಾಸ್ಕ್ ಅದೇ. ಮತ್ತೆ ಲೇಟ್ ಯಾಕೆ? ಲೆಟ್ಸ್ ಗೋ. ಸರ್ ಛೇ, ಮಾವ ನನ್ನ ನಿತ್ಯ ಪ್ಲೇಸಲ್ಲಿ ರೀಪ್ಲೇಸ್ ಮಾಡ್ತಾನೆ ಅನ್ಕೊಂಡ್ರೆ ಕೆಲ್ಸಕ್ಕೆ ಬರ್ತಿರೋ ಫ್ಯಾಕ್ಟ್ರಿಗೆ ಇನ್ಚಾರ್ಜ್ ಮಾಡಿಬಿಟ್ಟ. ಏನ್ ಮೇಡಮ್, ಆಗ್ಲೇ ಏನೋ ಲೋಕದ ಅಂಚಿನ ತನಕ ಹೋಗ್ತೀನಿ ಅಂದಿದ್ರಿ. ಯಾವತ್ತಿದ್ರೂ ಮಾವ ನನ್ನವನೇ. ಅವ್ರು ಎಲ್ಲ ಹೆಣ್ಮಕ್ಳಿಗೂ ಈ ಮೇನೆ ಬಿಡಿ. ಆದ್ರೆ ಎಲ್ರ ಕೈಗೂ ಸಿಗೋ ಜೆಂಟಲ್ ಮ್ಯಾನ್ ಅಲ್ಲ. ಯಾರಿಗೂ ಸಿಗದಿರೋ ಎತ್ತರಕ್ಕೆ ಹೋಗ್ಬೇಕು ಅನ್ಕೊಂಡಿರೋ ನಂಬರ್ 1. ನಿನ್ ಕೆಲಸ ನೀನ್ ನೋಡ್ಕೊ ನಾಣಿ. ನನ್ನ ಕೆಲಸ ಶೇರ್ ಮಾಡ್ಕೊಳಕ್ಕೆ ತಾವು ಬಂದಿದ್ದೀರಲ್ಲ, ಆ ಸಿಂಪತಿಗೆ ಹೇಳಿದ್ದು. ಇದು ಯಾರು ಬರೆದ ಕಥೆಯೋ, ನಿನಗಾಗಿ ಬಂದ ವ್ಯತೆಯೋ. ಕಂಟ್ರೋಲ್ ಸ್ವಪ್ನ. ಇಷ್ಟು ದಿನ ಮನೇಲಷ್ಟೇ ಮಾವನ್ ನೋಡ್ದವಳು ಇನ್ಮುಂದೆ ಮನೆ, ಆಫೀಸ್ ಎಲ್ಲ ಕಡೆನೂ ಮಾವನ್ ಪಕ್ಕದಲ್ಲೇ ಇರ್ತೀಯ. ನಿತ್ಯ ಬಗ್ಗೆ ಪ್ರತಿ ಕ್ಷಣ ಮಾವನ್ಗೆ ಕೆಡ್ದಾಗ ಹೇಳಿ ಅವಳ ಪ್ಲೇಸ್ಗೆ ನೀನ್ ಬರಬೇಕು. ಮಾವನ್ನ ಮದುವೆ ಆಗಬೇಕು. ಆಲ್ ದ ಬೆಸ್ಟ್. ಮತ್ತೆ ಇವರಿಬ್ರು ಮಧ್ಯೆ ಇರೋ ಸಂಬಂಧ ಏನು ಅಂತ ತಿಳ್ಕೊಂಡು ಇವ್ರ ಕತೆ ಮುಗಿಸ್ತೀನಿ. ಹೋಗು, ನೀನು ಹೋಗು.
ಗಂಗಾ ಏನ್ ಮಾಡ್ತಿದ್ಯಾ? ನೀನೇ ತಾನೇ ಬೆಳಿಗ್ಗೆ ಎದ್ದಿದ ತಕ್ಷಣ ಏನಾದ್ರೂ ಮಾಡ್ಬೇಕು ಅಂದಿದ್ದು? ನಾನ್ ಮಾಡಕ್ ಹೇಳಿದ್ದು ಎಕ್ಸಸೈಸ್. ಅಂದ್ರೆ ಎಕ್ಸಸೈಸ್ ಅಂದ್ರೆ ವ್ಯಾಯಾಮ. ವೇಟ್ ಕಡಿಮೆ ಆಗಿ ತೆಳ್ಳಗೆ ನಾಜೂಕಾಗಿ ಕಾಣೋಕೆ, ಜೊತೆಗೆ ಮಸಲ್ಸ್ಗೆ ಬಲ ಬಂದು ಬಾಡಿ ಫಿಟ್ ಆಗಿರ್ಬೇಕು ಅಂದ್ರೆ ಎಕ್ಸಸೈಸ್ ಮಾಡ್ಬೇಕು. ಈಗ ನಾನ್ ಮಾಡ್ತಿರೋದು ಅದೇ ಅಲ್ವಾ? ಕಲ್ಲಾಟ ಆಡಿದ್ರೆ ಕೈಗೆ ಬಲ ಬರುತ್ತೆ, ಕುಂಟಾಬಿಲ್ಲೆ ಆಡಿದ್ರೆ ಕಾಲಿಗೆ ಬಲ ಬರುತ್ತೆ, ಕಲ್ಲು ಗುಂಡಾಟ ಆಡಿದ್ರೆ ಸೊಂಟಕ್ಕೆ ಬಲ ಬರುತ್ತೆ. ನಮ್ಮೂರಲ್ಲಿ ಎಲ್ರೂ ಹೀಗೆ ಮಾಡ್ತಾರೆ. ಈ ಕಲ್ಲಾಟ ಏನು, ಕುಂಟಬಿಲ್ಲೆ ಏನು, ಈ ಕಲ್ ಗುಂಡಾಟ ಏನು? ಅದೇ ಮತ್ತೆ ಈ ಸಿಟಿಲ್ ಹುಟ್ಟು ಬೆಳ್ದು ನಾಲ್ಕು ಇಂಗ್ಲಿಷ್ ಪದ ಮಾತಾಡಿದ್ರೆ ಎಲ್ಲ ನಿಮ್ಗೆ ಗೊತ್ತು ಅನ್ಕೋತೀರಾ? ನೀವ್ ತಿಳ್ಕೊಬೇಕಾಗಿದ್ ಕೂಡ ತುಂಬಾ ಇದೆ. ನಿಂಗ್ ಕಲಿಬೇಕು ಅಂತಿದ್ರೆ ಹೇಳು, ನಂಗ್ ಬರೋದೆಲ್ಲ ನಾನೇ ಕಳಿಸ್ತೀನಿ. ಗಂಗಾ, ನಾನ್ ನಿನಗ್ ಟ್ರೈನರ್ ಹೊರತು ನೀನ್ ನನಗ್ ಟ್ರೈನರ್ ಅಲ್ಲ. ಹೇಳಿದ್ ಮಾಡು. 2 days ಆದ್ರೂ ನೀನ್ ಇನ್ನೂ ಕಲ್ತೇ ಇಲ್ಲ. ಓಹೋ, ನೀನ್ ಹಾಗೆ ಹೇಳ್ತಿದ್ದ ಹಾಗೆ ಬಂದ್ಬಿಡ್ಬೇಕಾ? ಎಲ್ಲಿ ನನ್ ಹಾಗೆ ನೀನು ಕಲ್ಲಟ್ಟ ಆಡು ನೋಡೋಣ. ಆಡ್ ತೋರ್ಸು. ಆಡು. ಆಡು. ಏನು ಆಡೋಕೆ ಬರ್ತಿಲ್ಲ? ನನಗೆ ಆಡಕ್ ಬರ್ತಿಲ್ಲ ಗಂಗಾ. ಅಲ್ವಾ? ಆದ್ರೆ ಇದೇ ತುಂಬಾ ಸುಲಭವಾದ ಆಟ. ಇದನ್ನೇ ಆಡಕ್ ಆಗ್ತಿಲ್ಲ ಅಂದ್ರೆ ಇನ್ನು ಕುಂಟೆ ಬೆಲ್ಲ ಏನ್ ಆಡ್ತೀಯಾ? ಅದನ್ನ ತೋರಿಸ್ತೀನಿ ಬಾ. ಗಂಗಾ ಬೇಡ, ಮ್ಯಾಮ್ ಬಂದ್ ನೋಡಿದ್ರೆ ಬೈತಾರಷ್ಟೇ. ಮೇಡಮ್ ಅವರು ನೋಡಿದ್ರೆ ತಾನೆ, ಏನು ಹೆದರ್ಬೇಡ. ನನ್ ಮಾತ್ ಕೇಳು ಗಂಗಾ, ನೀನ್ ಮಾಡ್ಬೇಕಾಗಿರೋದು ಈ ರೀತಿ ಕೆಲ್ಸ ಅಲ್ಲ. ಗಂಗಾಗೆ ಇಂಥ ಕೆಲ್ಸನೇ ಬರೋದು. ನಿನಗ್ ಬೇಕಾಗಿದ್ದನ್ನ ನೀನ್ ಹೇಳಿದ್ಮೇಲೆ ನಂಗ್ ಬರೋದ್ನು ನಾನ್ ತೋರ್ಸ್ಬೇಕಲ್ವಾ? ನೋಡು. ಗಂಗಾ, ಮೊದ್ಲು ಈ ಕಪಿ ಚೇಷ್ಟೆ ನಿಲ್ಸು. ಇದು ಕಪಿ ಚೇಷ್ಟೆ ಅಲ್ಲ, ಕುಂಟಾಬಿಲ್ಲೆ ಆಟ. ಬೇಗ ಈ ಲೈನ್ ಎಲ್ಲ ಅಳ್ಸು. ಮ್ಯಾಮ್ ಬಂದ್ರು ಅಂದ್ರೆ ನಿನ್ನ ನನ್ನ ಸೇರಿಸಿ ಬೈತಾರೆ. ಹೆದ್ರಕೋಬೇಡ, ಮೇಡಮ್ ಬರೋದ್ರಲ್ಲಿ ಒರೆಸ್ಬಿಡ್ತೀನಿ. ಅಲ್ಲ ರಾಣಿ, ಗಂಗನ್ಗೂ ಇವ್ರಿಗೂ ಏನ್ ಸಂಬಂಧ? ಅದೇ ಅರ್ಥ ಆಗ್ತಾ ಇಲ್ಲ ಕಣೋ. ಮನೆಗೆ ಕರ್ಕೊಂಡು ಬರೋ ಅಂತ ಸಂಬಂಧ ಏನಿರ್ತದೆ? ಇದನ್ನ ಅಷ್ಟು ಸುಲಭವಾಗಿ ಬಿಡಬಾರ್ದು ಕಣೋ. ಏನೋ ಐತೆ, ಅದೇನು ಅಂತ ತಿಳ್ಕೋಬೇಕು. ಪ್ಲೀಸ್ ಗಂಗಾ ನಿಲ್ಸು, ನನ್ ಮಾತ್ ಕೇಳು ಗಂಗಾ, ಪ್ಲೀಸ್. ಗಂಗಾ ಪ್ಲೀಸ್ ನನ್ ಮಾತ್ ಕೇಳು. ಇವತ್ ನಿನ್ಗೆ ರ್ಯಾಂಪ್ ವಾಕ್ ಹೇಳ್ಕೊಡ್ಬೇಕು ಅಂತ ಮ್ಯಾಮ್ ಹೇಳಿದ್ದಾರೆ. ಏನ್ ಮಹಾ ಅದು? ಏನ್ ವಾಕ್ ಅದು? ರ್ಯಾಂಪ್ ವಾಕ್. ರ್ಯಾಂಪ್ ವಾಕ್ ಅಂತೀರಾ? ಅದೇನ್ ದೊಡ್ಡ ಬ್ರಹ್ಮ ವಿದ್ಯಾನಾ? ಕುಂಟ
ಬಿಲ್ಲೆ ಆಟ ಅಂದ್ರೆ ಈ ಜಾಗದಿಂದ ಆ ಜಾಗಕ್ಕೆ ಹಾರ್ಬೇಕು. ಆ ವಾಕ್ ಅಂದ್ರೆ ಏನಂದೆ ಅದು? ರ್ಯಾಂಪ್ ವಾಕ್. ಹಾ, ರ್ಯಾಂಪ್ ವಾಕ್. ಈ ಕಾಲಿಟ್ಟು ಆ ಕಾಲಿಟ್ಟು ನಡಿಬೇಕು, ಅಷ್ಟೇ ತಾನೇ? ಹೇಳ್ದಷ್ಟು ಈಸಿ ಅಲ್ಲ ರ್ಯಾಂಪ್ ವಾಕ್ ಮಾಡೋದು ಅಂದ್ರೆ. ಹಾ, ಹೇಳ್ದಷ್ಟು ಕಷ್ಟನೂ ಅಲ್ಲ. ಗದ್ರೆ ಮಾಡು. ಮಾಡ್ತೀನಿ ನೋಡು. ರೆಡಿನಾ? ಹೇಗಿತ್ತು? ವಾವ್, ಗ್ರೇಟ್ ಗಂಗಾ. ಇಷ್ಟೇ ತಾನೇ? ಏನ್ ವಾಕ್ ಅದು? ರ್ಯಾಂಪ್ ವಾಕ್. ಹಾ, ರ್ಯಾಂಪ್ ವಾಕ್ ಬಂದ್ಬಿಡ್ತಲ್ಲ. ಸೂಪರ್ ಗಂಗಾ. ಇಷ್ಟು ಬೇಗ ದೊಡ್ಡ ದೊಡ್ಡ ಫಾರಿನ್ ಟ್ರೈನರ್ಸ್ ಫ್ಯಾಷನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕಲ್ಸೋಕಾಗದೇ ಇರೋದ್ನ ನೀನು ನಿಮಿಷದಲ್ಲೇ ಕಲ್ತ್ಬಿಟ್ಟೆ. ಹ್ಯಾಟ್ಸ್ ಆಫ್. ಗಂಗಾ ಅಂದ್ರೇನೆ ಮ್ಯಾಜಿಕ್. ನಾನ್ ಮನ್ಸ್ ಮಾಡಿದ್ರೆ ಸಾಕು, ಏನಾದ್ರೂ ಸರಿ ತಕ್ಷಣ ಮಾಡ್ಬಿಡ್ತೀನಿ. ಏನ್ ಮಾಡ್ಬೇಕು ಅನ್ಕೊಂಡ್ರು ಅದನ್ನ ಮಾಡ್ತೀನಿ. ಮ್ಯಾಮ್, ಸಾರಿ ಮ್ಯಾಮ್. ನಾನು ಎಷ್ಟು ಬೇಡ ಅಂದ್ರೂ ಗಂಗಾನೇ. ಅಬ್ಬಾ, ನೀವಿರಿ. ಅಮ್ಮ, ಹಾಸ್ಪಿಟಲಿಂದ ಬಂದ್ಬಿಟ್ರಾ? ನೀವು ಹುಷಾರಾಗೋದ್ರಾ? ಅಪ್ಪ ದೇವ್ರೆ, ನೀವಿಷ್ಟು ಬೇಗ ಹುಷಾರಾಗಿದ್ದು ನನಗೆ ತುಂಬಾ ಖುಷಿ ಆಗ್ತಿದೆ. ಇನ್ನು ನಾನು ಯಾವ ಇಂಗ್ಲಿಷು ಕಲಿಯೋದು ಬೇಕಾಗಿಲ್ಲ, ಮುಖಕ್ಕೆ ಯಾವ ಪ್ಯಾಕ್ ಹಾಕೊಳ್ಳೋದು ಬೇಡ, ಇನ್ಯಾವ ರ್ಯಾಂಪ್ ವಾಕ್ ಮಾಡೋದು ಬೇಡ. ಇನ್ ಬೇಗ ಅಮ್ಮನ ಹತ್ರ ಹೋಗಿ ಹಾಯಾಗಿರ್ಬೋದು ಅಂತಾಯ್ತು. ಈಗಲೇ ಹೊರಡು ಅಂತೀರಾ ಮೇಡಮ್ ಅವರೇ?